ನಮಸ್ಕಾರ ಶಿಕ್ಷಕರೇ ಮತ್ತು ಮುಖ್ಯೋಪಾಧ್ಯಾಯರೇ. ನಿರಂತರ ಆ್ಯಪ್ನಲ್ಲಿ ಹಾಜರಿದ್ದ ವಿದ್ಯಾರ್ಥಿಗಳು ಅಬ್ಸೆಂಟ್ ಆಗಿ ವಿದ್ಯಾರ್ಥಿಗಳು ಶಾಲೆಯಲ್ಲಿ ದೈಹಿಕವಾಗಿ ಹಾಜರಿದ್ದರೂ ನಿರಂತರ ಆ್ಯಪ್ನಲ್ಲಿ ಹಾಜರಾತಿಯನ್ನು ಹಾಕುವಾಗ ಅಬ್ಸೆಂಟ್ ಎಂದು ತೋರಿಸ್ತಾ ಇದೆ. ಇದು ಬಹಳಷ್ಟು ಮುಖ್ಯೋಪಾಧ್ಯಾಯರ ಒಂದು ಸಮಸ್ಯೆಯಾಗಿದೆ. ಹಾಗಾದರೆ ಈ ಒಂದು ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ನಿರಂತರ ಆ್ಯಪನ್ನು ತೆರೆದುಕೊಂಡು ಮಾರ್ನಿಂಗ್ ಅಟೆಂಡೆನ್ಸನ್ನು ಹಾಕಲು ಕ್ಲಿಕ್ ಮಾಡಿ ಕ್ಲಾಸನ್ನು ಚೂಸ್ ಮಾಡಿ ಸೆಕ್ಷನನ್ನು ಚೂಸ್ ಮಾಡಿ ಮಾರ್ಕ್ ಅಟೆಂಡೆನ್ಸ್ ಅಂತಕ್ಕಂತಹ ಗ್ರೀನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಅಟೆಂಡೆನ್ಸ್ ಹಾಕುವ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಓಪನ್ ಆದಾಗ ನಮ್ಮ ಶಾಲೆಯ ಬಹಳಷ್ಟು ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ರಿಜಿಸ್ಟರ್ ಮಾಡಿಕೊಳ್ಳುತ್ತೆ. ಆದರೆ 40 ವಿದ್ಯಾರ್ಥಿಗಳಿದ್ದರೆ ಅದರಲ್ಲಿ ಒಂದು 27, 28 ಪ್ರೆಸೆಂಟ್ ತೋರಿಸುತ್ತೆ. ಒಂದು 10, 15 ಈ ರೀತಿ ಅಬ್ಸೆಂಟನ್ನು ತೋರಿಸುತ್ತೆ. ಅಲ್ಲಿ ಒಂದು ನಮಗೆ ಎರರ್ ತೋರಿಸುತ್ತೆ. ಫೇಸಸ್ ಡಿಟೆಕ್ಟೆಡ್ ಬಟ್ ನಾಟ್ ಮ್ಯಾಚ್ಡ್, ಪ್ಲೀಸ್ ರೀಸಬ್ಮಿಟ್ ವಿತ್ ಕ್ಲಿಯರ್ ಫೋಟೋ ಅಂತಕ್ಕಂತಹ ಒಂದು ಮೆಸೇಜ್ ಬಾಕ್ಸ್ ಬರುತ್ತೆ. ಅಥವಾ ನೋ ಮ್ಯಾಚ್ ಫೌಂಡ್, ಪ್ಲೀಸ್ ಟ್ರೈ ಅಗೇನ್ ವಿತ್ ಎ ಕ್ಲಿಯರ್ ಫೋಟೋ ಅಂತಕ್ಕಂತಹ ಒಂದು ಪಾಪಪ್ ಮೆಸೇಜು, ಎರರ್ ಮೆಸೇಜು ಶೋ ಆಗುತ್ತೆ. ಇಲ್ಲಿ ನಮಗೆ ಮಕ್ಕಳು ದೈಹಿಕವಾಗಿ ಹಾಜರಿದ್ದಾಗಿಯೂ ಇಲ್ಲಿ ಅವರ ಹೆಸರಿನ ಮುಂದೆ ಅಬ್ಸೆಂಟ್ ಅಂತಕ್ಕಂತಹ ಒಂದು ಮಾರ್ಕನ್ನು ನಮಗೆ ತೋರಿಸುತ್ತೆ. ಹಾಗಾದರೆ ಈ ಒಂದು ಸಮಸ್ಯೆ ಯಾಕೆ ನಮಗೆ ಆಗ್ತಾ ಇದೆ? ಒಂದು, ನಾವು ನಮ್ಮ ಈ ಒಂದು ನಿರಂತರ ಆ್ಯಪ್ನಲ್ಲಿ ಮಕ್ಕಳ ರಿಜಿಸ್ಟ್ರೇಷನ್ ಮಾಡುವಾಗ ಇಲ್ಲಿ ರಿಜಿಸ್ಟರ್ ಸ್ಟೂಡೆಂಟ್ ಮಾಡುವಾಗ ನಾನೊಂದು ಕ್ಲಾಸಿನ ನಾಟ್ ರಿಜಿಸ್ಟರ್ಡ್ ಸ್ಟೂಡೆಂಟನ್ನು ಇಲ್ಲಿ ತಗೊಳ್ತೇನೆ. ನಾಟ್ ರಿಜಿಸ್ಟರ್ಡ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ರಿಜಿಸ್ಟ್ರೇಷನ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಪೊಸಿಷನ್ ಸ್ಟೂಡೆಂಟ್ಸ್ ಫೇಸ್ ವಿತಿನ್ ದ ಫ್ರೇಮ್ ಅಂತಕ್ಕಂಥ ಒಂದು ಮೆಸೇಜ್ ಇರುತ್ತೆ. ಹಾಗೆ ನಮಗೆ ಇಲ್ಲಿ ಆ ಒಂದು ರೆಡ್ ಸರ್ಕಲ್ ತೋರಿಸ್ತಾ ಇರುತ್ತೆ. 3 ಪ್ಲಸ್ ಐಕಾನ್ಗಳು ಇವೆ. ಮೊದಲನೇದು, ಎರಡನೇದು, ಮೂರನೇದು. ಇಲ್ಲಿ ನಾವು 3 ರೀತಿಯಾದಂತಹ ಫೋಟೋಗಳನ್ನು ಸೆರೆ ಹಿಡಿಬೇಕಾಗುತ್ತೆ. ಸೆರೆ ಹಿಡಿದು ಮಕ್ಕಳನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಮೊದಲನೇ ಫೋಟೋವನ್ನು ಈ ರೀತಿಯಾಗಿ ಫ್ರಂಟ್ ವ್ಯೂವಲ್ಲಿ ಮಗುವಿನ ಮುಖದ ಹತ್ತಿರ ಒಂದು ಕ್ಯಾಮ್ರಾವನ್ನು ತೆಗೆದುಕೊಂಡು ಹೋಗಿ ಆ ಒಂದು ರೆಡ್ ಸರ್ಕಲ್ಲು ಗ್ರೀನ್ ಆದಾಗ ಆ ಮಗುವನ ಫೋಟೋವನ್ನು ನಾವು ಸೆರೆ ಹಿಡಿದು ಕ್ಯಾಪ್ಚರ್ ಮಾಡಿದಾಗ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಎರಡನೇ ಅಂದರೆ ಮಧ್ಯದ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಗುವನ್ನು ಎಡಕ್ಕೆ ತಿರುಗಿಸಿ 45 ಡಿಗ್ರಿ ಆ್ಯಂಗಲ್ನಲ್ಲಿ ಎಡಕ್ಕೆ ತಿರುಗಿಸಿ ಈ ರೀತಿಯಾಗಿ ರಿಜಿಸ್ಟರ್ ಮಾಡಬೇಕು. ನಂತರ ಮೂರನೇ ಏನು ಬಟನ್ ಇದೆ, ಪ್ಲಸ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಮಗುವನ್ನು ನಾವು ಬಲಕ್ಕೆ ತಿರುಗಿಸಿ 45 ಡಿಗ್ರಿ ಆ್ಯಂಗಲ್ನಲ್ಲಿ ತಿರುಗಿಸಿ ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕು. ಈ ರೀತಿಯಾಗಿ 3 ಫೋಟೋವನ್ನು ನಾವು ಕ್ಯಾಪ್ಚರ್ ಮಾಡಬೇಕು. ಮೊದಲನೇದು ಮಧ್ಯ ನೇರವಾಗಿ ಫ್ರಂಟ್ ವ್ಯೂವಲ್ಲಿರಬೇಕು. ಎರಡನೇದು ಎಡಕ್ಕೆ ತಿರುಗಿರಬೇಕು 45 ಡಿಗ್ರಿಯಲ್ಲಿ. ಮೂರನೇದು ಬಲಕ್ಕೆ ತಿರುಗಿರಬೇಕು. ಈ ರೀತಿಯಾಗಿ ನಾವು ಮಗುವನ್ನು ಫೋಟೋ ಕ್ಯಾಪ್ಚರ್ ಮಾಡಿ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಮಾಡಬೇಕು. ಆದರೆ ನಾವು ವೇಗವಾಗಿ ರಿಜಿಸ್ಟ್ರೇಷನ್ ಮಾಡುವ ಒಂದು ಭರದಲ್ಲಿ ಮಗುವನ್ನು ದೂರ ನಿಲ್ಲಿಸಿ ಫೋಟೋವನ್ನು ಹೊಡೆದಿರುತ್ತೇವೆ. ಅಥವಾ ಮೊದಲನೇ ಫೋಟೋವನ್ನು
ಎಡಕ್ಕೆ ತಿರುಗಿಸಿದ ಹಾಗೆ ಆಗಿರ್ಬೋದು, ದೂರ ಇರುವಂಥದ್ದಾಗಿರ್ಬೋದು, ಅಥವಾ ಫುಲ್ಲಿ ರೈಟ್ ಟರ್ನ್ ಮಾಡಿರುವಂಥದ್ದಾಗಿರ್ಬೋದು. ಹೀಗೆ ರೆಡ್ ಸರ್ಕಲ್ ಇದ್ದಾಗ ನಾವು ಒಂದು ಫೋಟೋವನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿದ್ದಾದರೆ ನಮಗೆ ತಕ್ಕಂತಹ ಮಕ್ಕಳು ದೈಹಿಕವಾಗಿ ಹಾಜರಿದ್ದಾಗಿಯೂ ನಮಗೆ ಅಬ್ಸೆಂಟ್ ತೋರಿಸಿದರೆ ಮುಂದಿನ ದಿನಗಳಲ್ಲಿ ಆ ಒಂದು ಮಗುವಿನ ಏನು ಶಾಲಾ ಸೌಲಭ್ಯಗಳು ಸಿಗದೆ ಹೋಗಬಹುದು. ಹಾಗಾಗಿ ಅಂತಹ ಮಕ್ಕಳ ಒಂದು ಅಬ್ಸೆಂಟ್ ಬರದೇ ಇರುವ ಹಾಗೆ ಯಾವ ರೀತಿ ನಾವು ಕ್ರಮ ಕೈಗೊಳ್ಳಬೇಕು ಎಂಬುದನ್ನು ತಿಳ್ಕೊಳ್ಳೋಣ. ಇಲ್ಲಿ ಒಂದು ರಿಪೋರ್ಟ್ಸ್ ಅಂತಕ್ಕಂತಹ ಬಟನ್ ಇದೆ. ಆ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಟೋಟಲ್ ಸ್ಟೂಡೆಂಟ್ಸ್, ಟೋಟಲ್ ರಿಜಿಸ್ಟ್ರೇಷನ್ ಸ್ಟೂಡೆಂಟ್ಸ್, ಹಾಗೆ ಮಾರ್ನಿಂಗ್ ಪ್ರೆಸೆಂಟ್, ಮಾರ್ನಿಂಗ್ ಅಬ್ಸೆಂಟ್ ತೋರಿಸುತ್ತಾ ಇರುತ್ತೆ. ನಾವೀಗ ಟೋಟಲ್ ಮಾರ್ನಿಂಗ್ ಪ್ರೆಸೆಂಟ್ ಇದ್ದಂತಹ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡಿದಾಗ ಈಗ ಮೊದಲನೇ ಫೋಟೋ ಏನು ಮೊದಲನೇ ಪ್ಲಸ್ ಐಕನ್ ಇತ್ತು ಅದರ ಮೇಲೆ ನಾವು ಯಾವ ರೀತಿ ಮಗುವನ್ನು ರಿಜಿಸ್ಟ್ರೇಷನ್ ಮಾಡಿದ್ದೇವೆ ಅನ್ನೋದು ಇಲ್ಲಿ ನಮಗೆ ತೋರಿಸುತ್ತೆ. ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ನಮಗೆ ಏನು ಮಕ್ಕಳ ಒಂದು ಯಾದಿ ಇದೆ, ಆ ಮಕ್ಕಳ ಯಾದಿ ಮೇಲೆ ಕ್ಲಿಕ್ ಮಾಡಿದಾಗ, ಆ ಮಕ್ಕಳ ಹೆಸರಿನ ಮೇಲೆ ಕ್ಲಿಕ್ ಮಾಡಿದಾಗ ನಾವು ರಿಜಿಸ್ಟ್ರೇಷನ್ ಮಾಡಿದಾಗ ಮೊದಲನೇ ಫೋಟೋವನ್ನು ಯಾವ ರೀತಿ ಸೆರೆ ಹಿಡಿದಿದ್ದೇವೆ ಎಂಬುದನ್ನು ಇಲ್ಲಿ ತೋರಿಸುತ್ತೆ. ಉದಾಹರಣೆಗೆ ನಾನಿಲ್ಲಿ ನೋಡಿ ಫ್ರಂಟ್ ವ್ಯೂವಲ್ಲಿ ಸೆರೆ ಹಿಡಿದಿದ್ದೇವೆ. ಮತ್ತೊಂದು ವಿದ್ಯಾರ್ಥಿಯನ್ನು ರ್ಯಾಂಡಮ್ ಆಗಿ ಚೆಕ್ ಮಾಡೋಣ. ಈ ಮಗುವೊಂದು ಫ್ರಂಟ್ ವ್ಯೂವಲ್ಲೇ ಸೆರೆ ಹಿಡಿದಿದ್ದೇವೆ. ಹೀಗೆ ನಾವು ಮಗುವನ್ನು ಮೊದಲನೇ ಫೋಟೋವನ್ನು ಫ್ರಂಟ್ ವ್ಯೂವಲ್ಲಿ ಸೆರೆ ಹಿಡಿದಿದ್ದರೆ ಆ ಮಗು ಮೊದಲನೇ ಪ್ರಯತ್ನದಲ್ಲಿಯೇ ಪ್ರೆಸೆಂಟ್ ಎಂದು ತೋರಿಸುತ್ತೆ. ಆದರೆ ನಾವಿಲ್ಲಿ ಅಬ್ಸೆಂಟ್ ಲಿಸ್ಟನ್ನು ನೋಡೋಣ. ಅಲ್ಲಿರುವಂತಹ ಬಹುತೇಕ ಮಕ್ಕಳ ಒಂದು ಮೊದಲನೇ ಫೋಟೋ ಅಂದರೆ ರಿಜಿಸ್ಟ್ರೇಷನ್ ಮಾಡುವಾಗ ತೆಗೆದಂತಹ ಮೊದಲನೇ ಫೋಟೋ ಯಾವ ರೀತಿ ಇದೆ ಎಂಬುದನ್ನು ಇಲ್ಲಿ ನೋಡೋಣ. ನೋಡಿ, ಬಲಕ್ಕೆ ತಿರುಗಿದೆ, ಎಡಕ್ಕೆ ತಿರುಗಿದೆ, ಈ ರೀತಿ ಬೇರೆ ಯಾವುದ್ಯಾವುದೋ ರೀತಿಯಲ್ಲಿ ನಾವು ಫೋಟೋವನ್ನು ತೆಗೆದಿದ್ದರೆ ಈ ರೀತಿ ನಾವು ಫೋಟೋಗಳನ್ನು ನೇರವಾಗಿ ಮಕ್ಕಳನ್ನು ನೇರವಾಗಿ ನಿಲ್ಲಿಸಿ ಫೋಟೋವನ್ನು ತೆಗೆದು ಅಟೆಂಡೆನ್ಸ್ ಹಾಕ್ತಾ ಇರ್ತೇವೆ. ಹಾಗಾಗಿ ನಮಗೆ ಆ ಮಗುವಿನ ಒಂದು ಅಟೆಂಡೆನ್ಸನ್ನು ರಿಜಿಸ್ಟ್ರೇಷನ್ ಮಾಡುವಲ್ಲಿ ತೊಂದರೆ ಆಗುತ್ತೆ. ಹಾಗಾದರೆ ಹಾಜರಿದ್ದು ಆ್ಯಪ್ನಲ್ಲಿ ಅಬ್ಸೆಂಟ್ ಎಂದು ತೋರಿಸ್ತಕ್ಕಂತಹ ಮಕ್ಕಳನ್ನು ನಿಲ್ಲಿಸಿ ಅವರ ಒಂದು ಯಾವ ಪೋಸ್ನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ದೇವೆ, ಮಕ್ಕಳ ಮುಖ ಚೆಹರೆ ಮತ್ತು ಅವರ ನಿಂತಹ ಯಾವ ರೀತಿಯಲ್ಲಿ ನಾವು ನಿಲ್ಲಿಸಿ ಅವರ ಒಂದು ಫೋಟೋವನ್ನು ತೆಗೆದಿರುತ್ತೇವೆಯೋ ಅದೇ ರೀತಿಯಲ್ಲಿ ನಿಲ್ಲಿಸಿ ನಾವು ಫೋಟೋವನ್ನು ಅಟೆಂಡೆನ್ಸ್ ಅನ್ನು ಸೆರೆ ಹಿಡಿದಿದ್ದಾಗ ಅವರ ಒಂದು ಪೂರ್ಣ ಅಂದರೆ ಅಬ್ಸೆಂಟ್ ತೋರಿಸದೆ ಪ್ರೆಸೆಂಟ್ ತೋರಿಸುವಂಥ ಚಾನ್ಸಸ್ಸು ಹೆಚ್ಚಿರುತ್ತೆ. ಹಾಗಾಗಿ ನಾವಿಲ್ಲಿ ಮಗುವನ್ನು ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ನಿಖರವಾಗಿ ಮೊದಲು ಹೇಳಿದ ಹಾಗೆ 3 ಸ್ಟೆಪ್ಗಳಲ್ಲಿ ಕರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡಿದಂತಹ ಮಗುವಿನ ಅಟೆಂಡೆನ್ಸ್ ಪ್ರೆಸೆಂಟ್ ಆಗುವಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ನಂತರ ಹೇಳಿದ ರೀತಿಯಲ್ಲಿ ಅಂದರೆ ನಾವು ಸರಿಯಾದ ಕ್ರಮದಲ್ಲಿ ಫೋಟೋಗಳನ್ನು ಸೆರೆ ಹಿಡಿಯದಿದ್ದಾಗ ಒಂದೇ ಕ್ಲಿಕ್ಕಿಗೆ ಅವರ ಒಂದು ಫೋಟೋ ಅಟೆಂಡೆನ್ಸ್ 100% ತೋರಿಸುವುದು ಸ್ವಲ್ಪ ವಿರಳವಾಗುತ್ತೆ. ನಾವು ಒಂದು ಅಥವಾ 2 ಸಲ ಅಥವಾ 3 ಸಲ ನಾವು ಪ್ರಯತ್ನ ಮಾಡಿದಾಗ ಅವ್ರದ್ದು ಸಹಿತ ಅಟೆಂಡೆನ್ಸ್ ಸರಿಯಾಗುವಂತಹ ಚಾನ್ಸಸ್ಸು ಭಾಳ ಇರುತ್ತೆ. ಆದರೆ ಈ ರೀತಿಯಾಗಿ ನಾವು ಅವರ ಒಂದು ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಫೋಟೋ ಇದೆ ಅದೇ ರೀತಿ ನಿಲ್ಲಿಸಿ ಫೋಟೋ ನಾವು ಹಾಕಿದಾಗ ನಮಗೆ ಫುಲ್ ಅಟೆಂಡೆನ್ಸ್ ಬರುವಂಥ ಚಾನ್ಸ್ ಇದೆ. ಹಾಗಾಗಿ ಮೊದಲನೇ ಫೋಟೋವನ್ನು ಯಾವ ರೀತಿ
ಸೆರೆ ಹಿಡಿದಿರುತ್ತೇವೆ ಅದೇ ರೀತಿಯಲ್ಲಿ ನಿಲ್ಲಿಸಿ ಅಬ್ಸೆಂಟ್ ಇರುವ ಮಕ್ಕಳನ್ನು ಪ್ರೆಸೆಂಟ್ ಮಾಡಬಹುದು.